ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇವಾಗ ನನ್ನ ಮಗನ ನೋಡಿ ಅಲ್ಲಿ ಕೂಗಾಡ್ತಿರೋದು. ನೀರು ಬಿಟ್ಟಿದ್ದಾರೆ, ಅವ್ರ ಅಜ್ಜಿ ಕೈಲಿ ಕೂಗಾಡ್ತಿದ್ದಾನೆ. ಫ್ರೆಂಡ್ಸ್, ಈ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇವಾಗ ತಾನೇ ಟೀ ಆಯಿತು, ತಿಂಡಿ ಮಾಡೋದಕ್ಕೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ನನ್ನ ಮಗನ ನೋಡಿ ತೋರಿಸ್ತೀನಿ. ಸುಮ್ಮನೆ ಯಾರು ಕೊಡ ತುಂಬಿಸ್ಕೊಂಡ್ಮೇಲೆ ಇಟ್ಕೋಬೇಕು. ಎಲ್ಲ ತುಂಬಿಸಿದ ಬಿಡು, ಎಲ್ಲ ತುಂಬಿಸಿಯಲ್ಲ ಸಾಕು, ಕೆಳಗೆ ಚೆಲ್ಲಬಾರ್ದು. ಟೈಮ್ ನೋಡಿ ಫ್ರೆಂಡ್ಸ್, 7:15 ಆಯಿತು. ಇವತ್ತು ನಮ್ಮ ಅತ್ತೆನೂ 8 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ, ಬೇಗ ತಿಂಡಿ ಮಾಡು ಅಂದರೆ, ಹಂಗಾಗಿ ಪುಳಿಯೋಗರೆ ಮಾಡೋದಕ್ಕೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಪುಳಿಯೋಗರೆ ಹುಳಿ ಪ್ಯಾಕೆಟ್ನ ತರೋದಕ್ಕೆ ಅಂತ ಅಂಗಡಿಗೆ ಕಳಿಸಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ಕಾಲಿಂದದು ಕಾಲುಂಗ್ರ ಹುಡುಗಿನ ನಂದು ಕಾಲುಂಗ್ರ ಸೌದೋಗ್ಬಿಟ್ಟು ಕಟ್ಟಾಗಿತ್ತು. ನಾನು ನೋಡ್ಕೊಂಡೇ ಇರಲಿಲ್ಲ. ಇವತ್ತು ಬೆಳಗ್ಗೆ ಹಾಲು ಕರಿವಾಗ ಕಾಲಿಗೆ ಚುಚ್ತಾ ಇತ್ತು, ಆವಾಗ ನೋಡಿದೆ ಕಟ್ಟಾಗಿಬಿಟ್ಟಿತ್ತು. ಅದನ್ನು ಹಾಗೇ ದಾರ ಕಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ತೆಗ್ದಿಡಬೇಡ, ಹಾಗೆ ಹಾಕ್ಕೊಂಡಿರು ಅಂತ ಹೇಳಿದರು ನಮ್ಮ ಅತ್ತೆ. ಹಂಗಾಗಿ ಕಾಲುಂಗ್ರನ ತೆಗೆದ್ಬಿಟ್ಟು ಅದಕ್ಕೆ ದಾರ ಸುತ್ಕೊಳ್ತಾ ಇದ್ದೀನಿ. ನನ್ನ ಮಗ ನನಗೆ ಹಾಕು ಕಾಲುಂಗ್ರನ ಅಂತ ಹಠ ಮಾಡ್ತಾ ಇದ್ದಾನೆ. ಶುಕ್ರವಾರದ ದಿನ ತಾಳಿ ಹಾಗೆ ಕಾಲುಂಗ್ರ ಇವ್ಯಾವನ್ನೂ ತೆಗಿಬಾರ್ದಂತೆ. ನಿಂಗೆ ಮದುವೆ ಆಯ್ತಾ? ಅವರಪ್ಪ ಅವ್ರ ಗಂಡಂತಿ, ನಾನು ಅವ್ರ ಹೆಂಡತಿ ಅಂತಿ. ಕಂಡ ಅದು ದೊಡ್ಡರ ಹಾಕೋಣದು, ಸಣ್ಣ ಮಕ್ಳು ಹಾಕೋಣಂಗಿಲ್ಲ, ದೇವ್ರ ಹೊಡಿತೈತಿ. ಕೊಡು ಬೇಗ, ಬಟ್ಟೆ ತೊಳೆ ಕೊಡುವ.
ಟೈಮ್ 10:30 ಆಯಿತು. ಬಟ್ಟೆ ಎಲ್ಲ ತೊಳೆದಾಕಿದೆ. ತಿಂಡಿ ಪುಳಿಯೋಗರೆ ಮತ್ತು ಜೊತೆಗೆ ಮಾವಿನ ಹಣ್ಣು ತಗೊಂಡಿದ್ದೀನಿ. ಒಂದು ಹಣ್ಣಿತ್ತು, ಹಂಗಾಗಿ ದಕ್ಷಿಣಗೂ ತಿಂತಾನೆ ಅಂತ ಕುಯ್ದಿಟ್ಕೊಂಡಿದ್ದೀನಿ. ಈಗ ತಿಂಡಿ ಜೊತೆಗೆ ಮಾವಿನ ಹಣ್ಣು ಪುಳಿಯೋಗರೆ ತಿನ್ನಬೇಕು. ಹಾಯ್ ಮಾಡ. ಬೆಳಗ್ಗೆಯಿಂದ ಎಷ್ಟು ಕಾಟ ಕೊಡ್ತಾ ಇದ್ದಾನೆ ಗೊತ್ತಾ ಫ್ರೆಂಡ್ಸ್. ಹೇಳಿದ್ದು ಒಂದು ಮಾತು ಕೇಳಲ್ಲ. ಅವ್ರ ಅಜ್ಜಿ ಇದ್ರು ಅಂತ ಅವ್ರ ಅಜ್ಜಿ ಜೊತೆ ಕೂಗಾಡಿರ್ತಾನೆ, ಹೊಡಿತಾನೆ, ಬೈತಾನೆ. ಅಷ್ಟು ಇದಾಗ್ಬಿಟ್ಟಿದ್ದಾನೆ. ಏನು ನಾನು ಹೊಡೆದ್ರೂ ಮಾತು ಕೇಳಲ್ಲ. ಒಂದಿನ ಬರೆ ಹಾಕ್ಬೇಕು ಅವನಿಗೆ, ಅವಾಗ ಸರಿ ಆಗ್ತಾನೆ ಅಲ್ವೇನಾ? ನೀನು ಹೇಳಿದ್ ಕೇಳಲ್ವಲ್ಲ ಮತ್ತೆ. ಏನು ನೋಡಿ ಆಡ್ತಾ ಇರೋದು ನೋಡಿ. ಸುಮ್ಮ ಕೂತ್ಕೊಂತಾನ, 1 ನಿಮಿಷನೂ ಸುಮ್ಮ ಕೂತ್ಕೊಳಲ್ಲ. ನೋಡಿ ಹೆಂಗಂತಾನೆ. ಕೈ ನೋಡು, ಕೈ ಹೆಂಗ್ ಬತ್ತವಿ ಅಂತ ನೋಡಿ ಅಲ್ಲಿ. ಅನ್ನಿ ಸುಕ್ತಿಯಾ? ಹೆಂಗಿ ಸುಕ್ತಿಯಾ? ನಾನು ಕತ್ತಿ ಹಿಡ್ಕೊಂಡು ಸುಕ್ತೀನಿ. ಸತ್ತೋಗ್ತೀನಿ. ಸತ್ತೋಗಣ ನಾನು? ಸತ್ತೋಗಣ ಬೇಡವಾ? ನಾನು ಬೇಡವಾ? ಬೇಡ. ಮತ್ತೆ ಯಾರು ನಿಂಗೆ ಅಡುಗೆ ಊಟ ಎಲ್ಲ ಮಾಡಿಸೋದು? ಅವು ಮಾಡಿಸುತ್ತಾ? ನಾನು ಬೇಡ ಹಂಗಾರೆ? ನೋಡಿ ಫ್ರೆಂಡ್, ನಾನು ಬೇಡವಂತೆ. ಬೇಡವೇನ ನಾನು? ಪಪ್ಪ ಬೇಕಾ? ನೋಡಿ ಅವ್ರು ಪಪ್ಪ ಬೇಕಂತೆ, ನಾನು ಬೇಡವಂತೆ. ನಾನು ಯಾಕೆ ಬೇಡ? ನಾನು ಚೆನ್ನಾಗಿಲ್ವಾ? ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿಲ್ವಾ ಫ್ರೆಂಡ್ಸ್? ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೋಗು ಮತ್ತು ನನ್ನ ಜೊತೆ ಬರಬೇಡ ನೀನು. ನಾನು ಅಂಗಡಿಗೆ ಹೋಗ್ತೀನಿ ಇವಾಗ, ನೀನು ಬರಬೇಡ. ಹೋಗು. ಕೊಡ್ಸೋಕ್ಕಾದ್ರೆ ಮಾತ್ರ ಬೇಕು. ನಾನು ಬೇಡ ಅಂತೀಯಲ್ಲ, ಹೋಗು. ಕೊಡ್ಸೋಲ್ಲ ನಾನು. ಮೇಕೆ ಎದ್ದ ಹೋಗೋಣ. ನೀವು ಕಾಲಲ್ವ ಅದಿಬಾರ್ದು, ಉರಿತಿ ಕೂದಲು. ಈಗ ತಲೆ ಬಚ್ಕೊಳ್ಳೋಣ ಅಂತ ಕೂತಿದ್ದೆ. ಆಮೇಲೆ ಬ್ಲೌಸಲ್ಲೇ ಕೊಟ್ಟು ಬರಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೆನ್ನೆ ಸಂಜೆ ಕೊಡೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಅದಕ್ಕೆ ಲೈನಿಂಗು ಮತ್ತು ಬಾರ್ಡ್ರಿಗೆ ಲೇಸ್ ಎಲ್ಲ ತರಬೇಕಿತ್ತಲ್ಲ. ಹಾಗಾಗಿ ಇವಾಗ ತಗೊಬಂದು ಕೊಟ್ಟು ಬರಬೇಕು. ಎಷ್ಟು ಒಂದು ಫುಲ್ ನೋಡಿ, ಒಂದು ಗಂಟು ಬಟ್ಟೆ ಇದ್ದಾವೆ ಇದರಲ್ಲಿ. ಇದು ಸೀರೆ ಎಲ್ಲಿ ಪೆಟಿಕೋಟ್ಗಳು ಅವಕ್ಕೆಲ್ಲ ಹೊಲಿಗೆ ಬಿಡಿಸ್ಬೇಕು. ಮತ್ತು ನಮ್ಮ ಅತ್ತೆ ಸೀರೆಗಳು 1-2 ಇದ್ದಾವೆ. ನನ್ನವು ಸೀರೆ, ಬ್ಲೌಸ್ ಹೊಲಿಯವು ಎಲ್ಲ ಇದ್ದಾವೆ. ಫುಲ್ ಒಂದು ಗಂಟು ಕಟ್ಟಿ ಇಟ್ಟಿದ್ದೀನಿ. ಈಗ ತಲೆ ಬಾಚ್ಕೊಂಡು ಅಂಗಡಿಗೆ ಹೋಗಿ ಅವನ್ನೆಲ್ಲ ತೊಗೊಬಂದು ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಹೋಗಿ ತರಬೇಕು. ತಂದುಬಿಟ್ಟು ಹೊಲಿಯೋದಕ್ಕೆ ಕೊಟ್ಟು ಬರಬೇಕು. ಇವಾಗ ಸದ್ಯಕ್ಕೆ ಅಂತ ಅರ್ಜೆಂಟ್ ಏನಿಲ್ಲ. ಜಾತ್ರೆ ಟೈಮಲ್ಲಿ ಸೀರೆ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತಂದರೆ ಆಗಲೇ ಇಲ್ಲ. ಹಂಗಾಗಿ ಇವಾಗ ಹೊಲ್ಸಿಟ್ಕೊಂಡ್ರೆ ಆಮೇಲೆ ಯಾವಾಗಾದರೂ ಹಾಕೊಬೋದು ಅಂತ. ಸರಿ. ಅವನಿಗೆ ಕುರ್ಕುರೆ, ತಪ್ಪಟೆ ಪಡಿಯೋದೆಲ್ಲ ಬೇಕಂತೆ, ಅವನು ತರಬೇಕು. ಮತ್ತು ಇನ್ನೇನು ಗೊತ್ತಾ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಒಂದು ನೋಟಿಫಿಕೇಷನ್ ಕಳಿಸಿದ್ದಾರೆ ಯೂಟ್ಯೂಬ್ ಅವರು. ಅದು ನಾನು ಹಾಕಿರೋಂಥ ವೀಡಿಯೋಗಳಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂತ. ಅದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚೀನಿ ಬೇಕವದೆ ಅವರೆಲ್ಲ ಶೇಮ್ ಮಾಡ್ತಾರೆ ನಿನಗೆ, ಹಿಂಗೆ ಆಡ್ತೀಯ ಬ್ಯಾಡ್ ಬಾಯ್ ನೀನು ಅಂತ. ಫ್ರೆಂಡ್ಸ್ ಅಲ್ಲೆಲ್ಲ ನೋಡ್ತಾರಲ್ಲ, ಅವರೆಲ್ಲ ಶೇಮ್ ಮಾಡ್ತಾರೆ. ತಡಿ, ನಿಂಗೆ ಹಾಗೆಲ್ಲ ಮಾಡಬಾರ್ದು. ಆ ಥರ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ ಒಂದು ನೋಟಿಫಿಕೇಷನ್ ಕಳಿಸಿದ್ದಾರೆ. ಅದು ಏನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಆ ಥರ ಏನು ಜಾಸ್ತಿ ಏನು ಹಾಕಿಲ್ಲ. ಏನೋ ಸ್ವಲ್ಪ ಹ್ಯಾಶ್ಟ್ಯಾಗ್ಗಳು ಹಾಕ್ತೀನಿ. ಮತ್ತು ಏನಾದರೂ ನಾನು ವೀಡಿಯೋಗಳಲ್ಲಿ ಏನಿರುತ್ತೆ ಕಂಟೆಂಟ್, ಅದು ಯಾವುದಾದ್ರೂ 1-2 ಕಂಟೆಂಟ್ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ಏನು ಪ್ರಾಬ್ಲಮ್ ಐತೆ ಅಂತ ಗೊತ್ತಿಲ್ಲ. ನೀವು ನೋಡಿ ನಿಮಗೇನಾದರೂ ಗೊತ್ತಾಯಿತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಐತೆ ಅಂತ. ನಾನು ಇವಾಗ ಈಗ ಇತ್ತೀಚೆಗೆ ನಾನು ಹಾಕಿರೋ ವೀಡಿಯೋಗಳಿಗೆ ಆ ಥರ ಬಂದಿರೋದು. ಅದು ಯಾವ ವೀಡಿಯೋಗೆ ಅಂತಲೂ ಗೊತ್ತಿಲ್ಲ. ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅವ್ರು ಫಸ್ಟ್ ಚೆಕ್ ಮಾಡ್ತಾರಲ್ಲ, ಆವಾಗಲೇ ತಿಳಿಸ್ಬೇಕು. ಆವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಕಳಿಸಿರ್ತಾರೆ. ಆಮೇಲೆ ಅದು ನಾವು ವೀಡಿಯೋ ಅಪ್ಲೋಡ್ ಮಾಡಿ 1-2-3 ದಿನ ಆದಮೇಲೆ ಈ ಥರ ನೋಟಿಫಿಕೇಷನ್ ಕಳಿಸಿದ್ದಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ.
ನಾನು ಚೆಕ್ ಮಾಡಿದೆ ಆದರೆ ಏನು ಅಂತ ಗೊತ್ತಾಗ್ತಾಯಿಲ್ಲ. ನೀವು ನೋಡಿ ಏನಾದರೂ ಗೊತ್ತಾಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನಿವಾಗ ಬಸ್ ಸ್ಟ್ಯಾಂಡ್ನಲ್ಲಿ ಲೇಸ್ ಹಾಕಿ ಬ್ಲೌಸ್ ಪೀಸ್ಗೆ ಲೈನಿಂಗ್ ಎಲ್ಲ ತಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ. ಅವ್ರ ಅಂಗಡಿಯವರು ನಾನು ನಿನ್ನನ್ನು ಮುಂಚೆನೇ ಎಲ್ಲ ನೋಡಿದ್ದೀನಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಯಾವಾಗಲೂ ಬಂದಿಲ್ಲ, ಅಂದರೆ ಯಾವಾಗ ಒಂದು 2 ಸಲ ಹೋಗಿದ್ದೆ, ಅವಾಗೇನೋ ನೋಡಿರ್ಬೇಕೇನೋ ಅವರು, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಇಲ್ಲ ಯಾವಾಗಲೂ ಬಂದಿಲ್ವಲ್ಲ ಅಲ್ಲಿ ಅಂತ ಅಂದ್ಕೊಂಡೆ ಅಂತ ಅವ್ರಿಗೆ ಹಂಗೆ ಅಂದೆ. ಅವರು ಇಲ್ಲ ನಾನು ನೋಡಿದ್ದೀನಿ, ನೀವು 3 ಜನ ಅಕ್ಕ ತಂಗಿಯರಲ್ವ ಅಂತ ಅವರೇ ಕೇಳಿದರು. ಹ್ಞೂ ಹೌದು ಅಂದೆ. ಆವಾಗ ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರು. ನೋಡಿ ಫ್ರೆಂಡ್ಸ್, ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಈ ಥರ ಒಂದು ಬ್ಲೌಸಿಗೆ ಮಾತ್ರ ಈ ಥರ 2 ಮಣಿಗಳದ್ದು ಇದು ತೊಗೊಬಂದಿದ್ದೀನಿ. ಹಾಗೆ ಈ ಥರ ಒಂದು ಬಾರ್ಡ್ರ್ ತೊಗೊಬಂದಿದ್ದೀನಿ. ಗ್ರೀನ್ ಕಲರ್ ಸೀರೆಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು, ಅದಕ್ಕೆ ಈ ಥರ ಒಂದು ಲೇಸು, ಹಾಗೆ ಈ ಥರ ಒಂದು ಕಟ್ಟೋದಕ್ಕೆ ಅಂತ. ಆಮೇಲೆ ಇನ್ನೊಂದು ಬ್ಲೌಸ್ಗೆ ಈ ಥರ ಸಿಂಪಲ್ಲಾಗಿರೋದೊಂದು ತೊಗೊಬಂದಿದ್ದೀನಿ. ಹಾಗೆ ಒಂದು ಫಾಲ್ಸ್, ಮತ್ತು ಕೊನೆಯಲ್ಲಿ ಒಂದು ಛತ್ರಿ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಒಂದು ಛತ್ರಿ ತೊಗೊಬಂದಿದ್ದೀನಿ. ಈ ಥರ ಒಂದು ಸ್ಟೋನ್ ಕೂಡ ತಂದಿದ್ದೀನಿ. ಇದು ಏನೋ ಬಿಲ್ಲೆ ಅಂತ ಅಂದರು ಅವರು, ನನಗೂ ಗೊತ್ತಿರಲಿಲ್ಲ. ಆಮೇಲೆ ಒಂದು ಛತ್ರಿ, ಇದಕ್ಕೆ 170 ರೂಪಾಯಿ. ಜಾಗಲ್ನಲ್ಲಿ ಕೇಳಿದ್ದಕ್ಕೆ ಇದಕ್ಕೆ 250 ರೂಪಾಯಿ ಹೇಳಿದರು. ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಆಯಿತು ಅಂದರೆ ಪಾಂಡು. ಮೋಟು ಪತ್ಲು ಕುರ್ಕುರೆ ಬರುತ್ತಲ್ಲ, ಅದರೊಳಗಡೆ ಈ ಥರ ಕ್ಲೇ ಇರುತ್ತೆ, ಅದರಲ್ಲಿ ಹಾವು ಮಾಡಿದ್ದಾನೆ ನೋಡಿ. ಹಾವು ತೋರ್ಸ. ತೋರ್ಸಲ್ಲ, ಮುಚ್ಚಿಡ್ಕೊಂತ ಇದ್ದಾನೆ. ಏನೋ ಗೊಂಬೆ ಐತೆ ನೋಡಿ. ಎಂಥ ಗೊಂಬೆನೇದು? ಸ್ಮೈಲಿ ಮುಖನೂ ಕಾಣ್ತಿಲ್ಲ, ಏನೋ ಕಾಣ್ತಿಲ್ಲ. ಏನದು? ಗೊತ್ತು ಬಿಡು. ನೋಡಿ ಫ್ರೆಂಡ್ಸ್, ಬೆಳಗಿಂದ ಸತ್ತೋಗು ಅಂತ ಇದ್ದಾನೆ. ಇನ್ನು ಕೆಲಸ ಬಾಕಿ ಇದ್ದಾವೆ ಫ್ರೆಂಡ್ಸ್. ಇವತ್ತು ಬಟ್ಟೆ ತೊಳೆದು ಹಾಕಿದ್ನಲ್ಲ, ಆಮೇಲೆ ಯಾಕೋ ಕೆಲಸ ಮಾಡೋಕ್ಕೆ ಒಂಥರ ಮೂಡೇ ಇಲ್ಲ, ಹಂಗಾಗಿ ಸುಮ್ಮನಿದ್ದೀನಿ. ಅಕ್ಕಿ ಜಲ್ಸ್ಕೋಬೇಕು, ಆಮೇಲೆ ರಾಗಿ ಹಸಿಟ್ಟೆಲ್ಲ ಹಾಕ್ಸ್ಕೊಬಂದು ಇಟ್ಟು ಒಂದು ವಾರ ಆಯ್ತು, ಅದು ಜಲ್ಸಿಲ್ಲ. ಬಾಕ್ಸಲ್ಲಿ ಸ್ವಲ್ಪ ಇತ್ತು, ಖಾಲಿ ಆಗಲಿ ಅಂತ ಹಂಗೆ ಬಿಟ್ಟಿದ್ದೆ. ನೆನ್ನೆ ಖಾಲಿ ಆಯಿತು, ಜಲ್ಸಿ ಹಾಕೋಬೇಕು. ಇನ್ನೂ ಅವೆರಡು ಕೆಲಸ ಬಾಕಿ ಇದ್ದಾವೆ. ನಾಳೆ ಶನಿವಾರ ವಾರ, ಇವತ್ತೆಲ್ಲ ಜಲ್ಸ್ಕೊಂಡ್ಬಿಟ್ರೆ ನಾಳೆ ವಾರ ಮಾಡ್ಕೊಳೋದಕ್ಕೆ ಸರಿ ಆಗುತ್ತೆ. ನೋಡೋಣ, ಆಮೇಲೆ ಜಲ್ಸ್ತೀನಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ. ದಕ್ಷಿಣ ಮಲಗ್ಸೋಕೆ ಹೋಗಿದ್ನಲ್ಲ, ಆವಾಗ ನಾನು ಅವನ ಜೊತೆನೇ ಮಲ್ಕೊಬಿಟ್ಟಿದ್ದೀನಿ, ಗೊತ್ತೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ದೆ. ಈಗ ಇವತ್ತು ಕೆಲಸ ಏನೂ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್. ಒಂಥರ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಸಿಟ್ಟು ಜಲಿಸ್ಲಿಲ್ಲ, ಅಕ್ಕಿನೂ ಜಲಿಸ್ಲಿಲ್ಲ. ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ ಆ ಕೆಲಸ ಎಲ್ಲ. ನಾಳೆ ಮಾಡ್ಕೋಬೇಕು. ಇವಾಗ ಬಟ್ಟೆ ಎಲ್ಲ ಎತ್ಕೊಬಂದು ಹಾಕಿದ್ದೀನಿ, ಒಣಗಿರೋನೆಲ್ಲ ಮಡಿಸಿಡಬೇಕು. ಮತ್ತು ಇವಾಗಿನ್ನ ಕೆಲಸ ಸ್ಟಾರ್ಟು. ಸಾಯಂಕಾಲ ಆಯಿತು ಅಂದರೆ ಕೆಲಸ ಸ್ಟಾರ್ಟ್ ಆಗ್ತವೆ. ಹಗಲೆಲ್ಲ ಏನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ಆಮೇಲೆ ಸಾಯಂಕಾಲ ಆಗ್ತಾಯಿದ್ದಂಗೆ ಎಲ್ಲ ಕೆಲಸನೂ ಒಂದೊಂದೇ ಸ್ಟಾರ್ಟ್ ಆಗಿಬಿಡ್ತವೆ. ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ತವೆ. ಈಗ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಸಾಂಬಾರು ಮಾಡಬೇಕು. ಸೊಪ್ಪಿದೆ, ಸೊಪ್ಪನ್ನ ಸೋಸ್ಬಿಟ್ಟು ತೊಳೆದಿಟ್ಕೋಬೇಕು. ಆಮೇಲೆ ಇನ್ನು ಬಾಕಿ ಕೆಲಸ ಅಷ್ಟೊತ್ತಿಗೆ ದನಗಳು ಬಂದರೆ ಹಾಲು ಕರಿಬೇಕು, ಕಾಫಿ ಮಾಡಬೇಕು, ಅಡುಗೆ ಮಾಡಬೇಕು. ಇದೇ ಥರ ಇನ್ನೆಲ್ಲ ಕೆಲಸ ಸ್ಟಾರ್ಟ್ ಆಗ್ತವೆ. ಇನ್ನು ತಕ್ಷಣ ಮಲಗಿದ್ದಾನೆ, ಎದ್ದಿಲ್ಲ. ಈಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಸಂಜೆ ಆಯಿತು. ಸಂಜೆ ನಾನು ಕೆಲಸ ಮಾಡ್ಕೊಳ್ಬೇಕು ಅಂತ ಇದ್ದೆ. ಅಷ್ಟೊತ್ತಿಗೆ ನಮ್ಮ ದಕ್ಷಿಣು ಮಲಗಿದ್ದವನು ಎದ್ದ. ಅಷ್ಟೊತ್ತಿಗೇ ಅವರಪ್ಪನೂ ಬಂದರು. ಇಬ್ಬರು ಕೂತ್ಕೊಂಡು ಗೊಂಬೆ ಟಿ ವಿ ನೋಡ್ತಾ ಇದ್ದಾರೆ. ನಾನು ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.